ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿತ್ತು. ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಸಲೀಂ ಅನ್ನುವಂಥ ವ್ಯಾಪಾರಿ ಸಾವನ್ನಪ್ಪಿದ್ದ. ಅದಾದ್ಮೇಲೆ ಈಗ ಮತ್ತಿಬ್ಬರು ಸಾವನ್ನಪ್ಪಿರುವಂಥದ್ದು. ಟೋಟಲಿ ಈ ಪ್ರಕರಣದಲ್ಲಿ 3 ಸಾವನ್ನಪ್ಪಿದಂತಾಯಿತು. ಸ್ಫೋಟದಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ ಆಯಿತು. ಗಂಭೀರವಾಗಿ ಗಾಯಗೊಂಡಿದ್ದಂಥ ಮಹಿಳೆ ಲಕ್ಷ್ಮಿ ಕೂಡ ಸಾವನ್ನಪ್ಪಿರುವಂಥದ್ದು ಈ ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದಾಗಿ. ಹೀಲಿಯಂ ಸ್ಫೋಟದ ಸುತ್ತ ಸಾಕಷ್ಟು ಅನುಮಾನಗಳಂತೂ ಇರುವಂಥದ್ದು. ನಾನಾ ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇದು ಆಕ್ಸಿಡೆಂಟ್ ಅಲ್ಲ ಅಥವಾ ಇಂಟೆನ್ಷನ್ ಅಲ್ಲ ಅನ್ನುವಂಥದ್ರ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಸ್ಫೋಟದ ಸ್ಥಳದಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿರುವಂಥದ್ದು FSL ಟೀಮ್. ಮೇಲ್ನೋಟಕ್ಕೆ ಆಕಸ್ಮಿಕವಾಗಿ ಸ್ಫೋಟ ಅನ್ನುವಂಥದ್ದು ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ನೋಡುವಂಥ ಸಂದರ್ಭದಲ್ಲಿ ಇದು ಆಕಸ್ಮಿಕವಾಗಿ ಏನೋ ಆಗ್ಬಿಟ್ಟಿದೆ ಅಂತ ಅನ್ಸ್ಬೋದು. ಆದರೆ ಭದ್ರತೆಯ ದೃಷ್ಟಿಯಿಂದ ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ತನಿಖೆಯ ವರದಿಯನ್ನ NIAಗೆ ನೀಡಲಿರುವಂಥದ್ದು ಪೊಲೀಸರು. ಯಾಕೆಂದ್ರೆ NIA ಅವರು ಈ ಪ್ರಕರಣ ಆಗ್ತಿದ್ದ ಹಾಗೆ, ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಏನಾಯಿತು, ಏನು ಕತೆ, ಅದು ಯಾಕಾಗಿದ್ದು, ಯಾರು ಅಲ್ಲಿ ಇದ್ದಿದ್ದು, ಯಾವ ಕಾರಣಕ್ಕೋಸ್ಕರ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರು. ಸೊ ಹೀಗಾಗಿ ತನಿಖೆ ಆದ ಬಳಿಕ ಅವರಿಗೂ ಕೂಡ ಒಂದು ರಿಪೋರ್ಟ್ ಅನ್ನ ಕೊಡಲಿದ್ದಾರೆ. ಹೀಲಿಯಂ ಜೊತೆ ಬೇರೆ ಅನಿಲ ಮಿಕ್ಸ್ ಮಾಡಿರುವಂಥ ಶಂಕೆ ಇದೆ. FSL ವರದಿ ಬಳಿಕ ಸ್ಫೋಟದ ಸತ್ಯಾನುಸತ್ಯತೆ ಹೊರಬರುತ್ತೆ. ಮೃತ ಸಲೀಂ ಹಿಸ್ಟರಿ ಕಲೆ ಹಾಕ್ತಾ ಇರುವಂಥದ್ದು ಮೈಸೂರಿನ ಪೊಲೀಸರು. ಸಲೀಂ ಉತ್ತರ ಪ್ರದೇಶ ಮೂಲದವನು. ಆತನ ಜೊತೆ ಇನ್ನೊಂದು 4 ಜನ ಬಂದಿದ್ರು. ಅವರೆಲ್ಲರೂ ಕೂಡ ಪೆನ್ಷನ್ ಮೊಹಲ್ಲಾದಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ ಉಳ್ಕೊಂಡಿದ್ರು 15 ದಿನದಿಂದ. ಅಲ್ಲಿ ಉಳ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಆತನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಯಾಕೆ ಅಂದರೆ ಬೇರೆ ಎಲ್ಲೋ ಕಡೆ ಸಂಭವಿಸಿದ್ದಿದ್ರೆ ಒಂಥರ, ಆದರೆ ಅರಮನೆ ಸಮೀಪನೇ ಈ ಒಂದು ಬ್ಲಾಸ್ಟ್ ಆದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅನುಮಾನಗಳಂತೂ ಮೂಡ್ತಾ ಇದ್ದಾವೆ. ಅಲ್ಲಿ ಏನೋ ಆಗಿರ್ಬೋದು, ಬೇರೆ ಏನಾದರೂ ದುಷ್ಕೃತ್ಯಕ್ಕೆ ಪ್ಲಾನ್ ಮಾಡಲಾಗಿತ್ತಾ? ಕರೆಕ್ಟ್ ಆಗಿದೆ, ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸುಮ್ಮನೆ ಮೇಲ್ನೋಟಕ್ಕೆ ಅಲ್ಲೇನೋ ಆಕಸ್ಮಿಕವಾಗಿದೆ ಅಲ್ಲ, ಆ ಥರ ಆಗೋದಿಲ್ಲ. ಕೆಲವೊಂದು ಸಲ ಇದು ಬೇರೆಯದ್ದೇ ಏನಾದರೂ ಪ್ಲಾನ್ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇನ್ನು ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ದಿನೇಶ್ ರಾವ್ ಹೀಲಿಯಂ ಅನಿಲ ಹಾಗೂ ಅದರಿಂದ ಹೇಗೆ ಸ್ಫೋಟ ಸಂಭವಿಸುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಒಂದು ಕಂಟೈನರ್ನಲ್ಲಿ ಇಟ್ಟಿರ್ತಾರೆ. ಆ ಕಂಟೈನರ್ ನಲ್ಲಿ ಒಂದು ವ್ಯಾಲ್ವ್ ಮತ್ತೆ ರೆಗ್ಯುಲೇಟರ್ಸ್ ಇರ್ತದೆ. ಆ ವ್ಯಾಲ್ವ್ ಮತ್ತೆ ರೆಗ್ಯುಲೇಟರ್ಸ್ ನಲ್ಲಿ ಏನಾದ್ರೂ ತೊಂದರೆ ಆದಾಗ, ಡಿಫೆಕ್ಟ್ ಇದ್ದಾಗ, ಇಲ್ಲ ಒಡೆದೋದಾಗ, ಇಲ್ಲ ಮತ್ತೆ ಆ ಕಂಟೈನರ್ ಇಟ್ ಸೆಲ್ಫ್, ಆ ಕಂಟೈನರ್ ಜೋರಾಗಿ ಎತ್ತಿ ಬಿಸಾಕೋದು, ಅದರಲ್ಲಿ ಮೈನರ್ ಕ್ರ್ಯಾಕ್ಸ್ ಡೆವಲಪ್ ಆಗಿರುತ್ತೆ. ಆ ಕ್ರ್ಯಾಕ್ಸ್ ಏನಾದ್ರೂ ಡೆವಲಪ್ ಆಗಿದ್ದಾಗ, ಇಲ್ಲ ಆ ಕಂಟೈನರ್ಗೆ ಜಾಸ್ತಿ ಉಷ್ಣಾಂಶ ಅಂದ್ರೆ ಜಾಸ್ತಿ ಈಟ್ ಏನಾದ್ರೂ ತಗಲಿದ್ದಾಗ, ಸೊ ಅವಾಗ ಏನಾಗುತ್ತೆ, ಗ್ಯಾಸಸ್ ವಿಲ್ ಎಕ್ಸ್ಪ್ಯಾಂಡ್ ಅಂಡ್ ಅದರಿಂದ ಪಾಸಿಬಿಲಿಟಿ ದಟ್ ದ ಕಂಟೈನರ್ ಎಕ್ಸ್ಪ್ಲೋಡ್ ಆಗುತ್ತೆ. ಇವೆಲ್ಲ ಕಾರಣಗಳಿಂದ ಮಾತ್ರ ಹೀಲಿಯಂ ಕಂಟೈನರ್ ಆಗಲಿ ಹೀಲಿಯಂ ಗ್ಯಾಸಸ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ಆ ಸ್ಫೋಟಗೊಳ್ಳಿಕ್ಕೆ ಕಾರಣ ಇಷ್ಟೇ. ಒಂದು, ಅದರಲ್ಲಿ ಆ ಕಂಟೈನರ್ ಅಂದ್ರೆ ಅದು ಏನು ಒಂದು ಸಿಲಿಂಡರ್ ತರ ಇರುತ್ತೆ, ಆ ಸಿಲಿಂಡರ್ ನಲ್ಲಿ ಏನಾದ್ರು ಕ್ರ್ಯಾಕ್ ಡೆವಲಪ್ ಆದಾಗ, ಇಲ್ಲ ಗ್ಯಾಸಿನ ಪ್ರಮಾಣ ಕೆಪಾಸಿಟಿಗಿಂತ ಜಾಸ್ತಿ ಏನಾದ್ರು ಅದರಲ್ಲಿ ಇಟ್ಟಾಗ, ಇಲ್ಲ ಅದರಲ್ಲಿ ವ್ಯಾಲ್ವ್ ಮತ್ತೆ ಇಲ್ಲ ರೆಗ್ಯುಲೇಟರ್ಸ್ ಇರುತ್ತೆ, ಅದ್ರಲ್ಲಿ ಏನಾದ್ರೂ ಡಿಫೆಕ್ಟ್ ಇದ್ದಾಗ, ಅವಾಗ ಇದು ಎಕ್ಸ್ಪ್ಲೋಡ್ ಆಗುತ್ತೆ. ದಿಸ್ ಇಸ್ ಆಲ್ ದ ಕಾಮನ್ ರೀಸನ್ಸ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದಾರಲ್ಲ, ಯಾವ ಹಂತಕ್ಕೆ ಬಂದಿದೆ? ಸಲೀಂ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಇದು ಆಕ್ಸಿಡೆಂಟ್ ಅಲ್ಲ ಅಥವಾ ಇಂಟೆನ್ಷನ್ ಅಲ್ಲ ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಏನಾದರೂ ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ ಈಗ? ಪೃಥ್ವಿ, ಮೈಸೂರಿನಲ್ಲಿ ನಡೆದಂತಹ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಏನಿದೆ, ಇದು ಮೇಲ್ನೋಟಕ್ಕೆ ಆಕಸ್ಮಿಕವಾಗಿ ಆಗಿರುವಂಥದ್ದು ಅಂತ ಪ್ರಾಥಮಿಕ ವರದಿಯಲ್ಲಿ ಈಗ ಗೊತ್ತಾಗಿರುವಂಥದ್ದು. ಈ ಬಗ್ಗೆ ಸಹ ಏನು ಬೇಕಂತಲೇ ಆತ ಮಾಡಿಲ್ಲ. ಇದು ಗ್ಯಾಸ್ ಸಿಲಿಂಡರ್ನಲ್ಲಿ ಡಿಫೆಕ್ಟ್ ಕಾಣಿಸ್ಕೊಂಡು ಹಾಗೂ ಹೀಲಿಯಂ ಗ್ಯಾಸ್ ಜೊತೆ ಬೇರೆ ಇನ್ನೊಂದು ಗ್ಯಾಸ್ ಕಲಬೆರಕೆ ಆಗೋದ್ರಿಂದ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ವರದಿಯಿಂದ ಗೊತ್ತಾಗಿದೆ. ಆದರೂ ಕೂಡ ಪೊಲೀಸರು ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಒಂದು ಏನು ಸಲೀಂ ಎಲ್ಲಿಂದ ಬಂದಿದ್ದ? ಸಲೀಂ ಮೂಲತಃ ಉತ್ತರ ಪ್ರದೇಶದಿಂದ ಬಂದಿದ್ರು ಕೂಡ ಕಳೆದ 15 ದಿನಗಳ ಹಿಂದೆ ಬರಲು ಕಾರಣ ಏನು, ಆತನ ಪೂರ್ವಾಪರ ಏನು ಅನ್ನುವ ನಿಟ್ಟಿನಲ್ಲೂ ಕೂಡ ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿರುವಂಥದ್ದು. ಸಲೀಂ ಜೊತೆ ಬಂದಿದ್ದಂತ ಆತನ ಇಬ್ಬರು ಕುಟುಂಬಸ್ಥರನ್ನು ಸಹ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದಾಗ, ಆತ ಸೀಸನಲ್ ವ್ಯಾಪಾರಿ, ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಜನಸಂದಣಿ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲೆಲ್ಲವೂ ಕೂಡ ಬಲೂನ್ ಮಾರಾಟ ಮಾಡ್ತಿದ್ದ ಅನ್ನುವಂಥ ಅಂಶ ಗೊತ್ತಾಗಿರುವಂಥದ್ದು. ಇದು ಒಂದು ಕಡೆ ಆದ್ರೆ, ಇನ್ನು ಈ ಘಟನೆಯಿಂದ 3 ಈಗ ಸಾವನ್ನಪ್ಪಿರುವಂಥದ್ದು. ಸ್ಪಾಟ್ ಅಲ್ಲೇ ಬಲೂನ್ ಮಾರಾಟ ಮಾಡ್ತಿದ್ದಂತ ಸಲೀಂ ಒಂದು ಕಡೆ ಸತ್ತಿದ್ರೆ, ನಿನ್ನೆ ಇಬ್ಬರು
ಚಿಕಿತ್ಸೆ ಫಲಕಾರಿಯಾಗದೆ ಸತ್ತಿರುವಂತದ್ದು. ಇನ್ನು ನಿನ್ನೆಯೂ ಕೂಡ FSL ತಂಡ ಏನು ಬ್ಲಾಸ್ಟ್ ಆದಂತಹ ಅರಮನೆ ಮುಂಭಾಗ ಮತ್ತೊಂದಷ್ಟು ಸ್ಯಾಂಪಲ್ ಅನ್ನು ಕೂಡ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ NIA ಯಾವಾಗ ಈ ಘಟನೆ ಆಯ್ತು ಅವತ್ತೇ ಕೂಡ ವರದಿಯನ್ನ ಕೇಳಿತ್ತು. ಆ ಹಿನ್ನೆಲೆಯಲ್ಲಿ ಎರಡೆರಡು ಬಾರಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಯಾವ ರೀತಿಯಾಗಿದೆ, ಇದಕ್ಕೆ ಮೂಲ ಕಾರಣ ಏನು, ಯಾಕಂತ ಹೇಳಿದ್ರೆ ಹೀಲಿಯಂ ಜೊತೆ ಬೇರೆ ಗ್ಯಾಸ್ ಕಲಬೆರಕೆಯಾಗಿ ಆಗಿದ್ದ ಅಥವಾ ಸಿಲಿಂಡರ್ ಡಿಫೆಕ್ಟ್ ನಿಂದ ಆಗಿರುವಂತದ್ದು ಅನ್ನೋ ನಿಟ್ಟಿನಲ್ಲಿ FSL ಇಂದ ವರದಿ ಬರಬೇಕಾಗಿದೆ. ಆ ಬಳಿಕ ಸ್ಪಷ್ಟತೆಯಾಗಿ ಇದು ಯಾವುದರಿಂದ ಆಗಿದೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಪೃಥ್ವಿ ಇದನ್ನು ಹೊರತುಪಡಿಸಿ ಅರಮನೆಯ ಮುಂಭಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಸುತ್ತಮುತ್ತಲು CCTV ಕ್ಯಾಮ್ರಾಗಳಿದ್ರು ಕೂಡ ಎಲ್ಲೂ ಕೂಡ ಇದು ಸರಿಯಾಗಿಲ್ಲ. ಈ ರೀತಿಯ ಅಂದ್ರೆ ಯಾಕಂತ ಹೇಳಿದ್ರೆ ವಿಶ್ವವಿಖ್ಯಾತ ಅರಮನೆಯ ಮುಂಭಾಗ ಈ ರೀತಿಯಾದಂತಹ ಘಟನೆಗಳಾಗುತ್ತೆ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ಇರಬೇಕು ಅನ್ನುವಂಥದ್ದನ್ನ ಪೊಲೀಸರು ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮೈಸೂರಿನ ಟೂರಿಸಂಗೂ ಸಹ ಹೊಡೆತ ಬೀಳೋದಂತೂ ಇದರಿಂದ ಖಂಡಿತ. ಯಾಕಂದ್ರೆ ಇದನ್ನ ಸಂಸದ ಯದುವೀರ್ ಒಡೆಯರ್ ಅವರೇ ನೇರವಾಗಿ ಹೇಳೋದ್ರಿಂದ, ಅಲ್ಲದೆ ಹೊರಗಡೆಯಿಂದ ಬಂದಂತವ್ರನ್ನ ಸೆಕ್ಯೂರಿಟಿ ಪರ್ಪಸ್ ಇಂದ ಚೆಕ್ ಮಾಡಿ ಬಿಡುವಂತದ್ದು, ಅವರು ಯಾವ ವ್ಯಾಪಾರ ಮಾಡ್ತಾರೆ, ಅವರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಪೂರ್ವಾಪರ ವಿಮರ್ಶಿಸಿ. ಈಗ ಈ ಸಲೀಂ ಬಗ್ಗೆ, ಆತನ ಹಿನ್ನೆಲೆ ಬಗ್ಗೆ ಏನಾದ್ರೂ ಮಾಹಿತಿ ಕಲೆಕ್ಟ್ ಆಯ್ತಾ ಆನಂದ್? ಬಿಕಾಸ್ ಆತ ಒಂದು ಲಾಡ್ಜಲ್ಲಿ ಇರಬೇಕು ಅಂದ್ರೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ಬೇಕಾಗುತ್ತೆ, ಆತನ ಅಡ್ರೆಸ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಅವ್ರನ್ನೇನಾದ್ರೂ ಅವ್ರ ಕುಟುಂಬದವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಆಯ್ತಾ? ಮತ್ತೆ ಈತನ ಜೊತೆ ಇನ್ನೂ 3 ಜನ ಬಂದಿದ್ರಲ್ಲ, ಅವ್ರು ಸಿಕ್ಕಿದ್ರ? ಅವ್ರನ್ನ ವಿಚಾರಣೆ ಮಾಡ್ಲಾಯ್ತಾ? ಪೃಥ್ವಿ ಸಲೀಂ ಮೂಲತಃ ಉತ್ತರ ಪ್ರದೇಶದ ಕನ್ನೌಜ್ ಗ್ರಾಮದವನು. ಆತನ ಜೊತೆ ಆತನ ಇಬ್ಬರು ಕುಟುಂಬಸ್ಥರು ಸಹ ಬಂದಿದ್ರು. ಅವರು ಪೊಲೀಸರ ವಶದಲ್ಲೇ ಇರುವಂತದ್ದು. ಪೊಲೀಸರು ಆತರಿಂದ ಅಂದ್ರೆ ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಈ ಸಲೀಂ ಇದ್ದಾನೆ, ಈತ ಅಕೇಶನಲ್ ಅಂದ್ರೆ ಯಾವಾಗ್ಲೂ ಸಹ ಬಲೂನ್ ಮಾರಾಟ ಮಾಡ್ತಿದ್ದ, ಸೀಸನಲ್ ಆಗಿ ಒಂದಷ್ಟು ಐಸ್ ಕ್ಯಾಂಡಿಗಳನ್ನು ಮಾರಾಟ ಮಾಡ್ತಿದ್ದ. ಈತನ ಪೂರ್ವಾಪರ ಕಡು ಬಡತನದಿಂದ ಬಂದಿದ್ದ. ಇವನು ಇಂಟೆನ್ಷನಲ್ ಈ ರೀತಿ ಮಾಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಇನ್ನು ಈ ಘಟನೆ ಆದಂತಹ ಸಂದರ್ಭದಲ್ಲಿ ಆತನ ಜೊತೆ ಇದ್ದಂತ ಇನ್ನೂ ಇಬ್ಬರು ಸ್ನೇಹಿತರು ಕೂಡ ಎಸ್ಕೇಪ್ ಆಗಿರುವಂತದ್ದು. ಅವರ ಅಂದ್ರೆ ಸೆರೆಗಾಗೂ ಕೂಡ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಯಾಕಂತ ಹೇಳಿದ್ರೆ ಪೊಲೀಸರ ಮಾಹಿತಿಯ ಪ್ರಕಾರ ಆತರು ಕೂಡ ಬಲೂನ್ ವ್ಯಾಪಾರ ಮಾರಾಟ ಮಾಡಲು ಸಹ ಬಂದಿದ್ದಂಥದ್ದು. ಆದ್ರೆ ಹೀಲಿಯಂ ಬ್ಯಾನ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಿಂದ ಹೀಲಿಯಂ ತುಂಬಿಸ್ಕೊಳ್ತಾ ಇದ್ರು ಅನ್ನುವ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಸೆರೆ ಹಿಡಿಯೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಮೇಲ್ನೋಟಕ್ಕೆ ಇದು ಆಕ್ಸಿಡೆಂಟಲ್ ಅನ್ಸಿದ್ರು ಕೂಡ NIA ವರದಿ ಕೇಳಿರುವ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.